ग्रीन बैंगलोर का उद्देश्य है। हम अन्नदानम भी करते हैं, इसके उपलक्ष्य में ये प्रोग्राम है। और प्रोग्राम में क्या क्या मेन मोटिवेशन हमारा एक ही है कि जो हम प्रोग्राम साल भर में कर रहे हैं उसका एक वीडियो है। उसके बाद उसमें मतलब प्रोग्राम में क्या क्या काम कर रहे हैं वो सब है उद्देश्य। और एक सॉन्ग के नाम उसमें हमारे हितेश भाई मेहता पैट्रियोटिक सॉन्ग सिंगर है, और 2 कवि आ रहे हैं राजस्थान से, हाशी कवि और वीर रस कवि। आपका नाम? सुरेश लखानी, मावी इंटरनेशनल प्रेजेंट। कन्नड़ ಸರ್, ನಿಮ್ಮ ಏನು ಈ ಪ್ರೆಸ್ ಕಾನ್ಫರೆನ್ಸ್ನ ಉದ್ದೇಶ? ಇದು ಮಹಾವೀರ್ ಇಂಟರ್ನ್ಯಾಷನಲ್ ಅಂತ ಒಂದು 50 ವರ್ಷ ಹಳೆಯ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು ಜನರಲಿ ಪ್ರಾಕೃತಿಕ ಮಾಡ್ತಾ ಇರ್ತೀವಿ, ಅನ್ನದಾನ ಮಾಡ್ತಾ ಇರ್ತೀವಿ, ಕ್ಯಾನ್ಸರ್ ಇದಕ್ಕೆ ಮಕ್ಕಳಿಗೆ ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಅಥವಾ ಅನ್ನದಾನ ಮಾಡ್ತಾ ಇರ್ತೀವಿ. ಅದು ವೇರಿಯಸ್ ಪ್ರೋಗ್ರಾಮ್. ಈಗ ವಾಣಿ ವಿಲಾಸ್ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಹೆಣ್ಮಕ್ಳಿಗಾಗಿ ಟಾಯ್ಲೆಟನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಥರ ಸುಮಾರು ಸಮಾಜಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ಮುಂದೆ ಬರುವ ಪೀಳಿಗೆಯಲ್ಲಿ ಈ ನಮ್ಮ ದೇಶದಲ್ಲಿ ದೇಶಭಕ್ತಿಯನ್ನು ಮೂಡಿಸಲು ಈ ಒಂದು ಕಾರ್ಯಕ್ರಮವನ್ನು ಏಕ್ ಶಾಮ್ ವತನ್ ಕೆ ನಾಮ್ ಅಂತ ಹೇಳ್ಬಿಟ್ಟು 9ನೇ ಆಗಸ್ಟ್ ಟೌನ್ ಹಾಲಿನಲ್ಲಿ ಸಾಯಂಕಾಲ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಿತೇಶ್ ಮೆಹ್ತಾ ಅಂತ ಹೇಳ್ಬಿಟ್ಟು ಈ ಒಂದು ಮಹೇಶ್ ಹಾರ್ಡರ್ಸ್ ಆ್ಯಂಡ್ ಪೈಪ್ಸ್ ಅವರ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಿತೇಶ್ ಮೆಹ್ತಾ ಅವರು ಭಕ್ತಿಗೀತೆಗಳನ್ನು ಬರ್ತಾರೆ. ಹಾಗೂ ನಾವೇನು ಮಾಡ್ತಾ ಇದ್ದೀವಿ, ಮೇನ್ ಉದ್ದೇಶ ಏನಂದರೆ ಗ್ಯಾಲೆಂಟ್ರಿ ಅವಾರ್ಡ್ ವಿನ್ನರ್ಸ್ ಆರ್ಮಿನ ನಮ್ಮ ಭೂಸೇನೆಯ ಗ್ಯಾಲೆಂಟ್ರಿ ಅವಾರ್ಡ್ಸ್ ವಿನ್ನರ್ನ ಅವರನ್ನು ಕರೆಸಿ ಹಾನರ್ ಮಾಡ್ತಾ ಇದ್ದೀವಿ. ಸೊ ದಟ್ ಏನಾಗುತ್ತೆ, ಮುಂದಿನ ಬರೋ ಪೀಳಿಗೆಗೆ ಅದರಲ್ಲಿ ನಮ್ಮ ದೇಶಭಕ್ತಿ ಬಗ್ಗೆ ಅದರ ಮಾಹಿತಿಗಳು ಸಿಗುತ್ತೆ. ಅವರು ದೇಶಕ್ಕಾಗಿ ಅವರ ಜೀವನ ಹೇಗೆ ಬಲಿದಾನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಜೀವನ. ಆಮೇಲೆ ವೀರರಸ ಕವಿ 2 ಕವಿಗಳು ಬಂದ್ಬಿಟ್ಟು ಕವಿತೆಗಳನ್ನು ದೇಶದ ಬಗ್ಗೆ ಕವಿತೆಗಳನ್ನು ಮಾಡ್ತಾರೆ. ಸೊ ಇದೇ ಥರ ಕಾರ್ಯಕ್ರಮಗಳು ಇಂದಿನ ದಿವಸ 4:15ಗೆ ಫ್ಲ್ಯಾಗ್ ಹಾಯಿಸ್ಟಿಂಗಿಂದ ಶುರುವಾಗುತ್ತೆ. ಮೇನ್ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ಈ ಆರ್ಮಿ ಬ್ಯಾಂಡ್ ಅವರು ಜನರಲಿ ಸಿವಿಲಿಯನ್ಸಿಗೆ ಇದು ಮಾಡಲ್ಲ, ಬಟ್ ಫಸ್ಟ್ ಟೈಮ್ ಅವರು ಸಿವಿಲಿಯನ್ಸ್ಗೋಸ್ಕರ ನಾವು ಫ್ಲ್ಯಾಗ್ ಹಾಯಿಸ್ಟ್ ಮಾಡಬೇಕಾದ್ರೆ ಸಿವಿಲಿಯನ್ಸ್ಗೆ ಸ್ವಲ್ಪ ಆರ್ಮಿನ ಇದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆರ್ಮಿ ಬ್ಯಾಂಡ್ನ ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಟೋಟಲ್ ಎಷ್ಟು ಜನಕ್ಕೆ ಸನ್ಮಾನ ಮಾಡಬೇಕು? ಟೋಟಲ್ 11 ಜನಕ್ಕೆ ನಾವು ಗ್ಯಾಲೆಂಟ್ರಿ ಅವಾರ್ಡ್ ವಿನ್ನರ್ಸ್ ಅವ್ರಿಗೆ ಮಾತ್ರ, ಯಾರ್ಯಾರು ಆರ್ಮಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ದೇಶದಲ್ಲಿ ಅವರಿಗೆ ಸನ್ಮಾನ ಕೊಟ್ಟಿದ್ದಾರೆ ಅಂಥವರಿಗೆ ಕರೆಸ್ಬಿಟ್ಟು ನಾವು ಈಗ ಅವರನ್ನು ಸನ್ಮಾನಿಸ್ತಾ ಇದ್ದೀವಿ. ಹಾಗೆ ಇದನ್ನು ಅವರ ಭಕ್ತಿಗೀತೆ, ದೇಶದಲ್ಲಿ ಗೀತೆಗಳನ್ನು, ದೇಶಭಕ್ತಿ ಬಗ್ಗೆ ಗೀತೆಗಳನ್ನು, ದೇಶಭಕ್ತಿ ಬಗ್ಗೆ ಕವಿತೆಗಳನ್ನು ಹಾಡೋದ್ರ ಮೂಲಕ ಮುಂದಿನ ಪೀಳಿಗೆಯಲ್ಲಿ ದೇಶದಲ್ಲಿ ಭಕ್ತಿ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಜಯರಾಜ್ ಅಂತ ಹೇಳಿ ನಾನು ಈ ಸಂಸ್ಥೆಯ ಸೆಕ್ರೆಟರಿ ಆಗಿದ್ದೀನಿ.